ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೇಕಾಬಿಟ್ಟಿ ಕಟ್ಟಡವನ್ನು ಕಟ್ಟಿದ್ರೆ ಹುಷಾರ್. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕಟ್ಟಡ ನಕ್ಷೆ ಇಲ್ದಿದ್ರೆ ನೀರು ವಿದ್ಯುತ್ ಕಟ್ ಮಾಡಲಾಗುತ್ತೆ. ನೀವೇನಾದರೂ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೇಕಾಬಿಟ್ಟಿಯಾಗಿ ಬಿಲ್ಡಿಂಗ್ಗಳನ್ನು ಕಟ್ತಾ ಇದ್ದೀರಾ? ಹಾಗಾದ್ರೆ ಎಚ್ಚರ ಇರಬೇಕು. ಯಾಕಂದರೆ ಅಲ್ಲಿ ನಕ್ಷೆ ಇಲ್ಲದೆ ಇದ್ದರೆ ನಿಮಗೆ ನೀರು ಸಿಗಲ್ಲ, ವಿದ್ಯುತ್ ಸಿಗಲ್ಲ. ಸತತವಾಗಿ ಕಟ್ಟಡ ಉರುಳಿ ಬಿದ್ದ ಹಿನ್ನೆಲೆ ಬಿಬಿಎಂಪಿಗೆ ಎಚ್ಚೆತ್ತುಕೊಂಡಿದೆ. ಸುಪ್ರೀಂ ಕೋರ್ಟ್ ನಿರ್ದೇಶನ ಅಳವಡಿಸಿಕೊಂಡ ಬಿಬಿಎಂಪಿ ಆಡಳಿತ ವರ್ಗ. ಬೆಸ್ಕಾಂ ಹಾಗೆ ಜಲಮಂಡಳಿಗೂ ಸೂಚನೆ ನೀಡಿದ್ದಾರೆ ಪಾಲಿಕೆಯ ಅಧಿಕಾರಿಗಳು. ಎಲ್ಲ ಕಟ್ಟಡಗಳಿಗೂ ನಕ್ಷೆ ಇರಬೇಕು, ಓಸಿ ಇರಬೇಕು, ಸಿಸಿ ಇರಬೇಕು. ಇವಿದ್ರೆ ಮಾತ್ರ ನಿಮಗೆ ಪರ್ಮಿಷನ್ ಇರುತ್ತೆ. ಕಟ್ಟಡದ ನಕ್ಷೆ ಅವಧಿ ನವೀಕರಣವಾಗಿದ್ರೂ ಕೂಡ ವಿದ್ಯುತ್ ಇರಲ್ಲ, ನೀರಿರಲ್ಲ. ನಕ್ಷೆ ಪಡೆಯುವ ಅವಧಿಯನ್ನು ಕಟ್ಟಡ ಕಾಮಗಾರಿ ಸಂಪೂರ್ಣವಾಗಿ ಮುಗಿದಿರಬೇಕು. ನೋಡಿ, ಓಸಿ ಸಿಸಿ ಎಲ್ಲ ಕೂಡ ಈಗ ಕಂಪಲ್ಸರಿ ಮಾಡಿಬಿಟ್ಟಿದ್ದಾರೆ. ಕಟ್ಟಡ ನಕ್ಷೆ ಅವಧಿ ಏನಾದರೂ ನವೀಕರಣ ಆಗಬೇಕು, ನೀವು ರಿನ್ಯೂವಲ್ ಏನಾದರೂ ಮಾಡಿಸ್ಬೇಕು ಅಂತಂದರೆ ಅದು ಮಾಡಿಸದೇ ಇದ್ರೂ ಕೂಡ ನಿಮಗೆ ಬಿಬಿಎಂಪಿಯಿಂದ ಸವಲತ್ತುಗಳು ಸಿಗೋದಿಲ್ಲ. ಕರೆಂಟ್ ಕನೆಕ್ಷನ್ ಕಟ್ ಮಾಡ್ತಾರೆ, ನೀರು ಬರೋದಿಲ್ಲ. ಆಮೇಲೆ ನಕ್ಷೆ ಪಡೆಯುವಂಥ ಅವಧಿಯಲ್ಲಿ ಕಟ್ಟಡದ ಕಾಮಗಾರಿ ಸಂಪೂರ್ಣವಾಗಿ ಮುಗಿದಿರಬೇಕು. ಯಾವುದೇ ನಿಯಮವನ್ನು ಪಾಲಿಸದೇ ಇದ್ದರೆ ಈಗ ಈ ರೀತಿಯಾಗಿ ನಿಮಗೆ ಬರೆಯನ್ನು ಎಳಿಲಿಕ್ಕೆ ಬಿಬಿಎಂಪಿ ನಿರ್ಧಾರವನ್ನು ಮಾಡಿದೆ. ಸುಪ್ರೀಂ ಕೋರ್ಟ್ನ ನಿರ್ದೇಶನದಂತೆ ಈ ಕ್ರಮವನ್ನು ಈಗ ಅವರು ತೆಗೆದುಕೊಳ್ತಾ ಇದ್ದಾರೆ. ಯಾಕೆಂದರೆ ಬೆಂಗಳೂರಿನಲ್ಲಿ ನಾವು ನೋಡ್ತಾ ಇದ್ದೀವಿ, ಅನಧಿಕೃತ ಕಟ್ಟಡಗಳು ತಲೆ ಎತ್ತಾ ಇದ್ದಾವೆ, ಎಷ್ಟೋ ಅನಾಹುತಗಳಾಗ್ತಾ ಇದ್ದಾವೆ. ಪರ್ಮಿಷನ್ ಇರಲ್ಲ, ಏನಿರಲ್ಲ. ಐದು ಬಿಲ್ಡಿಂಗ್ 5 ಅಂತಸ್ತು ಕಟ್ತೀವಿ ಅಂತ ಹೇಳ್ತಾರೆ, ಅಲ್ಲಿ ನೋಡಿದ್ರೆ 6ರಿಂದ 8ಕ್ಕೆ ಹೋಗಿರುತ್ತೆ. ಸಾಕಷ್ಟು ಅನಾಹುತಗಳಾಗ್ತಾ ಇರೋದ್ರಿಂದಾಗಿ ಈ ರೀತಿಯಾದಂಥ ಒಂದು ಕ್ರಮಕ್ಕೆ ಬಿಬಿಎಂಪಿ ನಿರ್ಧಾರವನ್ನು ಮಾಡಿದೆ. ನಕ್ಷೆ ಬೇಕೇ ಬೇಕು ಬಿಬಿಎಂಪಿ ವ್ಯಾಪ್ತಿಯಲ್ಲಿ, ಅದು ಅಲ್ಲಿ ರಿಜಿಸ್ಟರ್ ಆಗಿರಬೇಕು. ಯಾಕಂತ ಹೇಳಿದ್ರೆ ನಾವು ನೋಡ್ತಾ ಇದ್ದೀವಿ, ಅಕ್ರಮವಾಗಿ ಎಷ್ಟೋ ಬಿಲ್ಡಿಂಗ್ಗಳು ಬೆಂಗಳೂರಿನಲ್ಲಿ ತಲೆ ಎತ್ತಿದ್ದಾವೆ. ಪರ್ಮಿಷನ್ ಇರೋದಿಲ್ಲ. ಪರ್ಮಿಷನ್ ತೆಗೆದುಕೊಂಡಿದ್ದೇ ಬೇರೆ, ಆದರೆ ಇವರು ಕಟ್ತಾ ಇರೋದೇ ಬೇರೆ ಆಗಿರುತ್ತೆ. ಹಿಂದೆ ಇರಲ್ಲ, ಮುಂದೆ ಇರಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳಿರೋದಿಲ್ಲ, ಓಸಿ ಸಿಸಿ ಇರೋದಿಲ್ಲ, ಡಾಕ್ಯುಮೆಂಟ್ ಇರೋದಿಲ್ಲ. ಹಾಗಾಗಿನೇ ಈ ರೀತಿ ಕಟ್ಟುನಿಟ್ಟಿನ ಕ್ರಮವನ್ನು ಯಾರು ಪಾಲಿಸೋದಿಲ್ವೋ, ಯಾರ ಹತ್ರ ಇವೆಲ್ಲ ದಾಖಲೆಗಳಿರೋದಿಲ್ವೋ ಅಂಥವ್ರಿಗೆ ಬಿಬಿಎಂಪಿಯಿಂದ ನೀರು ಕೂಡ ಸರಬರಾಜಾಗೋದಿಲ್ಲ, ವಿದ್ಯುತ್ ಕೂಡ ಕಟ್ ಮಾಡ್ತಾರೆ. ಹಾಗಾಗಿನೇ ಈಗೇನಾದರೂ ಹೊಸದಾಗಿ ನೀವು ಬಿಲ್ಡಿಂಗನ್ನು ಕಟ್ಟಬೇಕು ಅಂದ್ಕೊಂಡಿದ್ರೆ ಮೊದಲು ಬಿಬಿಎಂಪಿ ಕಚೇರಿಗೆ ಹೋಗಿ, ತಮ್ಮ ವ್ಯಾಪ್ತಿಯಲ್ಲಿ ಏನು ಬರುತ್ತೆ ಆ ಕಚೇರಿಗೆ ಹೋಗಿ ಆ ಮ್ಯಾಪನ್ನು ನೀವು ತೆಗೆಸ್ಕೊಳ್ಬೇಕು. ಜೊತೆಗೆ ಓಸಿ ಮತ್ತು ಸಿಸಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳಿದಾವಲ್ಲ, ಅದೆಲ್ಲವೂ ಕಡ್ಡಾಯವಾಗಿ ಬೇಕೇ ಬೇಕು.